ಆಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರಲ್ಲಿ ಅರಣ್ಯ ಅಧಿಕಾರಿಗಳು ಗುಂಡಿಟ್ಟು ಮೂವರನ್ನ ಹತ್ಯೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಕುಟುಂಬಸ್ಥರು ಮತ್ತು ಹನೂರು ಗ್ರಾಮಸ್ಥರು ಕೂಡ ಅತಿ ದೊಡ್ಡ ಆಕ್ರೋಶವನ್ನ ಹೊರಹಾಕಿದ್ರು. ಬಟ್ ಅರಣ್ಯ ಇಲಾಖೆ ಅಧಿಕಾರಿಗಳು ಅವರು ವನ್ಯಜೀವಿ ಬೇಟೆಗಾರರೇ, ಹಾಗಾಗಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಿಡಿಯೋದು ಬೇರೆ, ನೀವು ಎನ್ಕೌಂಟರ್ ಮಾಡಿದಿರಿ, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಿ ಅಂತ ಜನ ಕೇಳ್ತಾ ಇದ್ರು. ಬಟ್ ಈಗ ಬಿಜೆಪಿ ನಾಯಕರೇ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ವಿಚಾರದಲ್ಲಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಏನದು ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹನೂರು ಎನ್ಕೌಂಟರ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ವಿಜಯೇಂದ್ರ. ಕಾಡಿನಲ್ಲಿ ನಡೆದಿದ್ದು ಮೂವರ ಕೊಲೆಯೋ ಆತ್ಮರಕ್ಷಣೆಯೋ? ಚಾಮರಾಜನಗರದ ಹನೂರು ಭಾಗದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಮೂವರು ಮೃತಪಟ್ಟು ಓರ್ವ ತೀವ್ರ ಗಾಯಗೊಂಡಿದ್ದನು. ಸರ್ಕಾರ ಪ್ರಕರಣದ ಗಾಂಭೀರ್ಯ ಅರಿತು ತನಿಖೆಯನ್ನ ಮ್ಯಾಜಿಸ್ಟ್ರೇಟ್ಗೆ ವಹಿಸಿ ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು. ಆದರೆ ಈ ಘಟನೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಎನ್ ಮಹೇಶ್ ನೇತೃತ್ವದಲ್ಲಿ ಕಳುಹಿಸಲಾಗಿದ್ದ ಬಿಜೆಪಿ ಸತ್ಯ ಶೋಧನಾ ಸಮಿತಿ ನೀಡಿದ ವರದಿ ಆಧಾರದ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದಾಳಿಯಲ್ಲಿ ಮೃತರಾದವರು ಯಾವುದೇ ಅಪರಾಧ ಹಿನ್ನೆಲೆ ಹೊಂದಿರಲಿಲ್ಲ. ಅವರ ಭುಜದ ಮೇಲೆ ಗನ್ನಿಟ್ಟು ಕತ್ತಿನ ಹಿಂಭಾಗದಿಂದ ತೀರಾ ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ. ಇದು ದೂರದಿಂದ ನಡೆದ ಎನ್ಕೌಂಟರ್ ಅಲ್ಲವೇ ಅಲ್ಲ ಅಂತ ವಿಜೇಂದ್ರ ಫೋಟೋ ಸಹಿತ ಸತ್ಯ ಹೊರಹಾಕಿದ್ದಾರೆ. ಈ ಭಾವಚಿತ್ರವನ್ನ ತಾವು ನೋಡಿದ್ರೆ ಏನು ಎನ್ಕೌಂಟರ್ ಅಲ್ಲಿ ಏನು ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜ್ ಇಂದ, ಅಂದ್ರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನ ಇಟ್ಟು ಹೊಡೆದಿರುವಂತದ್ದು. ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಅಥವಾ 500 ಅಡಿ ದೂರದಲ್ಲಿ ಒಂದು ಶೂಟ್ಔಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತ್ಕೊಂಡು ಅರಣ್ಯಾಧಿಕಾರಿಗಳು ಭುಜದ ಮೇಲೆ ಗನ್ನನ್ನ ಇಟ್ಟು ಶೂಟ್ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೊಬ್ಬ ವ್ಯಕ್ತಿಯನ್ನು ತಾವು ಭಾವಚಿತ್ರ ನೋಡಿದ್ರೆ ಇಲ್ಲೂ ಕೂಡ ಅದೇ ಲಾಂಗ್ ರೇಂಜ್ ಇಂದ ಶೂಟ್ ಮಾಡಿದ್ದಾರೆ ಅಂತೇಳಿ ಯಾವುದೇ ಸುಳಿವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಕ್ಲಿಯರ್ಲಿ ಶೋಸ್ ಇದು ಅರಣ್ಯ ಇಲಾಖೆ ನಡೆಸಿದ ಎನ್ಕೌಂಟರ್ ಅಲ್ಲ, ಬಲಿ ಪಡೆದಿರುವ ಕೊಲೆ. ಆಗಸ್ಟ್ 16ಕ್ಕೆ ಪೋಸ್ಟ್ ಮಾರ್ಟಂ ಮುಗಿದಿದ್ರೂ ವರದಿಯನ್ನ ಸರ್ಕಾರ ಯಾಕೆ ಮುಚ್ಚಿಟ್ಟಿದೆ? ಅರಣ್ಯ ಇಲಾಖೆಯವರ ಅಕ್ರಮ ಚಟುವಟಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಈ ಕೊಲೆಗಳು ನಡೆದಿವೆಯಾ? ಪ್ರಮುಖ ಸಾಕ್ಷಿ ಮಹಿಮ್ ದಾಸ್ ಎಲ್ಲಿಗೆ ಹೋದ್ರು? ಪೊಲೀಸರೇ ಅವರನ್ನ ಬಚ್ಚಿಟ್ಟಿದ್ದಾರಾ? ಅರಣ್ಯ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು, ಪ್ರಕರಣ CBIಗೆ ವಹಿಸಬೇಕು ಮತ್ತು ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯಾಧ್ಯಕ್ಷರು ತೋರಿಸಿದಂತ ಸತ್ತೋಗಿರೋರ ಬಾಡಿ ಮೇಲೆ ವೂಂಡ್ ಆಗಿದೆಯಲ್ಲ, ಅದನ್ನ ನೋಡಿದ್ರೆ ಪ್ರೈಮಾ ಫೇಸಿ ಅದು ಕ್ಲೋಸ್ ರೇಂಜ್ ಅಲ್ಲಿ ಶೂಟ್ ಮಾಡಿರೋದು ಅಂತ ಕಾಣಿಸುತ್ತೆ. ಅದನ್ನ ಸಬ್ಸ್ಟಾನ್ಸಿಯೇಟ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಡಾಕ್ಟರ್ ಹೇಳಿದ್ದಾರೆ ಇದು ಬಹಳ ಕ್ಲೋಸ್ ರೇಂಜ್ ಅಲ್ಲಿ ಶಾಟ್ ಮಾಡಿರ್ತಕ್ಕಂಥದ್ದು ಅಂತ. ಹಾಗಾಗಿ ಗುಂಡಿನ ಚಕಮಕಿ ನಡೆದಿದೆ ಅಂತಕ್ಕಂಥದ್ದು ಸುಳ್ಳು. ಸೊ ಕ್ಲೋಸ್ ರೇಂಜ್ ಅಲ್ಲಿ ಹೊಡೆದು ಸಾಯಿಸುವಂತ ಅಗತ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಿತ್ತು? ಮೋಸ್ಟ್ ಪ್ರಾಬಬ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೇನು ಅನಾಹುತ ಮಾಡ್ತಾ ಇದ್ದಾರೆ ಆ ವಿಚಾರಗಳು ಈ 4 ಜನಕ್ಕೆ ಗೊತ್ತಿರಬೇಕು. ಇದು ಡಿಸ್ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅವರನ್ನು ಸಾಯಿಸಿಬಿಟ್ಟಿದ್ದಾರೆ. ಹಾಗಂತ ಹಳ್ಳಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೂಡ ಅದನ್ನ ರಿಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇದ್ರ ತರೋ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ CBIಗೆ ವಹಿಸಬೇಕು. ಒಟ್ಟಿನಲ್ಲಿ ಹನೂರು ಎನ್ಕೌಂಟರ್ ಪ್ರಕರಣ ದಿನಕ್ಕೊಂದು ಮೈಲುಗಲ್ಲು ದಾಟ್ತಾ ಇತ್ತು. ಸರ್ಕಾರದ ನಡೆ ಬಗ್ಗೆ ಸಾರ್ವಜನಿಕವಾಗಿ ಸಾಲು ಸಾಲು ಪ್ರಶ್ನೆಗಳು ಏಳ್ತಾ ಇವೆ. ಬಿಜೆಪಿ ಎತ್ತಿರುವ ಈ ಗಂಭೀರ ಆರೋಪಗಳಿಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸಲಿದೆ? ಮಹಿಮ್ ದಾಸ್ ಎಲ್ಲಿದ್ದಾರೆ? ಪೋಸ್ಟ್ ಮಾರ್ಟಂ ವರದಿ ಸತ್ಯ ಬಹಿರಂಗಪಡಿಸಲಿದೆಯಾ? ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.